150 ಫಿಲಮ್ ಗೊತ್ತಿಲ್ದಂಗೆ ಎಷ್ಟು ಕಂಪ್ಲೀಟ್ ಆಗ್ತಾವೆ ನಾನು ಅನ್ಕೊಂಡಿದ್ದಿಲ್ಲ. 150 ಆಗೇ ಬಿಟ್ಟೈತೆ. ಆದರೆ ಹಂಗೇನು ಅದ್ರ ಮೇಲೆ ಡಿಪೆಂಡೆಂಟ್ ಅಂತಲ್ಲ, ಸುಮ್ಮನೆ ಏನೋ ಸ್ಟಾರ್ಟ್ ಮಾಡಿದ್ವಿ ಒಂದು ಹವ್ಯಾಸ ಅಂತೇಳಿ. ಯಾವುದೋ ಒಂದು ಮಾಡ್ಬೇಕಿನ್ನ ಒಂದು ಸೆಟ್ ಆಗೋವರೆಗೆ ಅಂತಷ್ಟೇ. ಹಂಗೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಂತಲ್ಲ, ಸುಮ್ಮನೆ ಏನೋ ಟೈಮ್ ಪಾಸಿಗೆ ಆಗ್ತಿರ್ತಿದ್ವಿ ಅಷ್ಟೇ ನಾವು. ಹಿಂಗೆ ಮಕ್ಕಂಡು ಕಾಲ ಮಾಡ್ಕೊಂಡು ಆಮೇಲೆ ಎದೊಳಗೆ ಬರಲ್ಲ ಅಂದ್ಬಿಡ್ತಾಳೆ. ಸಡನ್ನಾಗಿ ಎಬ್ಸಕ್ಕೋದು. ಇಲ್ಲೇ ಹೋಗೋಣ ಫಸ್ಟ್ ಅಲ್ಲಿ ಹೋಗೋಣ. ನಾವು ಇಲ್ಲಿ ಬೆಳಗಾವಿನಾಗ ಇದೊಂದು ಚಲೋ ಪ್ಲೇಸ್ ನೋಡ್ಕೊಂಡಿವಿ. ಇಲ್ಲಿ ಬಿಟ್ಟು ಜಾಸ್ತಿ ಎಲ್ಲಿ ಹೋಗೋದಿರಿ. ಇಲ್ಲಿ ಎಲ್ಲ ಒಂದೇ ಕಡೆ ಸಿಗ್ತಾವ ಅಂತ ತಿಳ್ಕೊಂಡು ಅದಕ್ಕೆ ಮತ್ತು ಇಲ್ಲೇ ಬಂದ್ವಿ. ಆಗಲಿ ಬೇರೆ ಉದ್ದೇಶ ಇಲ್ಲ, ಸುಮ್ಮನೆ ಹಂಗೆ ಮನೆಗೆ ಏನು ಮಾಡೋದು ಬೋರ್ ಎಲ್ಲ ಒಂದು ಕಡೆ ಸ್ವಲ್ಪ ಚೇಂಜ್ ಹೋಗ್ಬೇಕು. ನೆನ್ನೆ ಬರಬೇಕಿತ್ತು ಆ್ಯಕ್ಚುಲಿ ಮದರ್ಸ್ ಡೇ. ಸುಮ್ಮನೆ ಮನೆಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದು ಬರೋಕ್ಕಾಗಲಿಲ್ಲ ಅಂತೇಳಿ ಈಗ ಬಂದಿವಿ. ಇತ್ತ ಹೋಗಿ ಇಡೋದು ಬಿಟ್ಟು ಹಂಗೆ ಹಿಡ್ಕೊ ಎಷ್ಟೊತ್ತು ನಿಂದಿರ್ತಾನೆ ನಂಗೆ ಕರ್ದಾಗಿತ್ತು. ಲಾಸ್ಟ್ ಎಲ್ಲ ಶಾಪಿಂಗ್ ಮಾಡಿ ಕೆಳಗೆ ಕುಂತು ಬಿಡೋದು. ನಾವು ಈ ಕೆಲಸ ಮಾಡ್ತೇವೆ. ನೋಡೋದ್ರೆ ನೋಡಿ ಸಾಕಾಗಿ ಲಾಸ್ಟಿಗೆ ಕೆಳಗೆ ಕೂತ್ ಬಿಡ್ಬೇಕಾಗ್ತದೆ. ಅವ್ರು ನಮ್ಮ ನೋಡಿ ಯಾರೋ ಲೇಡೀಸ್ ನೀವು ಕೂಡ್ರಿ ಅಂತ ಬಿಟ್ಕೊಟ್ಟೋದ್ರು. ಸ್ಟೂಲ್ ಕೆಳಗೆ ಕೂತ್ ಲೆಕ್ಕ ಮಾಡೋದು ನೋಡಿ ನೀವು ಕುಂತು ನೋಡ್ಕೊಳ್ರಿ ಅಂತ ಬಿಟ್ಕೊಟ್ಟೋದ್ರಿ. ಪಾಪ ಯಾಕೆ ಕೊಡ್ತಾರ ಅನ್ಬೇಕಲ್ಲ. ಚಾಯ್ಗೆ ವೇಟ್ ಮಾಡ್ಕೊಂತ ಒಂದು ಪಾರ್ಸೆಲ್ ಬರ್ಗರ್ ತೊಗೊಂಡು ಹೋಗತ್ತವ ಅಷ್ಟೇ, ಮತ್ತೇನಿಲ್ಲ. ಆದರೂ ಎರಡಕ್ಕೂ 200 ಆಯ್ತು. 2 ಚಾಯ್ ಮತ್ತು 1 ಡಬಲ್ ಬರ್ಗರ್ ಅಷ್ಟಾಗತ್ತವ ಇಲ್ಲಿ ಬಂದ್ರೆ. ಇಂಥ ಕಮ್ಮಿ ನೋಡಿ ಮಾಡಿದ್ರು ಕಾಂಬೋ ತಗೊಂಡ್ರೆ ಅವು ಮತ್ತು ನಾವು ಕುಡಿಯೋಂಗಿಲ್ಲ, ಕೌಗಿಗೆ ಬರ್ತಾವೆ ಅದ್ರಾಗ. ಚಾಯ್ದು ಕಾಂಬೋ ಇರೋಂಗೆ ಇಲ್ಲಿ ಇವ್ರ ಕಡೆ ಅವರು. ಅದಕ್ಕೆ ಕುಡಿತಾಳಕ್ಕೆ ನಂಗೆ ನಡೀತದ. ನಾ ಜಾಸ್ತಿ ಕುಡಿಯೋದು. ಉಮ್ಮ ಕುಡಿತಾಳತ್ತಲ್ಲ ನಾವು ಬಂದು. ನಿಮಗೆ ಅಷ್ಟು ಕುಡಿಯಲ್ಲ ನೀವು. ನಿಮ್ದ್ರಾಗ ಬೈಟು ಕೊಡ್ಬೇಕಾಗಿ ನೋಡಿ. ಇಷ್ಟು ಕ್ವಾಂಟಿಟಿ ಬಂದೈತೆ. ನಾನು ಆ್ಯಕ್ಚುಲಿ ಒಂದು ಇಷ್ಟ ಕುಡಿತಿದ್ದು, ನಡು ಬಿಟ್ಟ ಮತ್ತಿಷ್ಟು ಕುಡಿಯೋದು ಬೇಡ ಅಂತ. ಏನೂ ಆಗ್ತಿದ್ದಿಲ್ಲ ನಮಗೆ. ಈಗೂ ಏನಾಗೋದಿಲ್ಲ ಅಂತ ತಿಳ್ಕೊಂಡ ಕುಡಿಯತ್ತವ. ಚಾಯ್ ಭಾಳ ಕುಡಿತೀವಿ ನಾವು, ಅದು ಪ್ರಾಬ್ಲಮ್. ಆದರೂ ಅದು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಎರಡೂ ಆಯ್ತು ಅದ್ರಾಗ. ಬಿಲ್ಡಿಂಗ್ದ ಬಂದು ನಿಂತವ್ರು. ನೋಡಿ ಲೇಡೀಸ್ಗಳು ಎಂತೆಂಥ ಕತೆ ಮಾಡ್ತಿದ್ದಾರೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಿಲ್ಲ ಅಂತ ಈಗ ಬಂದ್ರಿ ಇವ್ರು. ಸಾಕಾಯ್ತು ಎಷ್ಟೊತ್ತು ಬರಲೇ ಇಲ್ಲ. ಮತ್ತು ನಾನೇನು ಮಾಡಲಿ? ಯಾರು ನೀವು 2 ಬ್ಯಾಗ್ ತೊಗೊಂಡೆ ಬಂದೆ. ನಾವು ನಿಮಗೆ ಅದಕ್ಕೆ 8:30 ಕರೆದಿಲ್ಲ. ಬಿಲ್ ಮಾಡಕ್ಕೆ ಭಾಳ ಕಡಿಮೆ.
ಬೋನ್ಸಿ ಓಪನ್ ಮಾಡ್ಬಿಡ್ ಈಗ ಲಾಗಿನ್ ಮಾಡ್ತೇನೆ ಬಂದ್ ಮಾಡ್ತೀಯ ಸರಿಯಾಗಿ ಹೋಗು ಕ್ಲಾಸಿಗೆ ಕಾಲೇಜಿಗೆ ಅವನೇ ಹಂಗೆ ಅವನ ಗೀಚ್ ಬಿಸಾಕ್ಬಿಡ್ತಾನೆ ಈ ಕಡೆದು ಹೋಗ್ಬೋದು ಹಿಂಗ ಬಂಟು ಇಲ್ಲ ಅದಕ್ಕಿಂತ ಮೊದಲೇ ಈ ಕಡೆ ಇದು ಹೋದ ಬಳಕೆ ಎಣ್ಣೆದ ಈ ಎಣ್ಣೆ ಕ್ರಾಸ್ ಸ್ಟ್ರೀಟ್ ಬಂಟು ಇಂಜೆಕ್ಷನ್ ಮಾಡಿಸ್ಕೊಂಡು ಕೂತಾನೆ ನೋಡ್ರಿ ಬಂಟು ನೋಡ್ರಿ ಎಲ್ಲ ರೆಡಿ ಆಗ್ಯಾನ ವಿತ್ ಟ್ಯಾಬ್ಲೆಟ್ ನೇಲ್ ಗ್ರೂಮಿಂಗ್ ಮತ್ತು ಇಂಜೆಕ್ಷನ್ ಎಲ್ಲ ರೆಡಿ ಆಗ್ಯಾನ ಬಂಟು ಇಸ್ ಅ ಗುಡ್ ಬಾಯ್ ಅಂದಾರಲ್ಲ ಆಗ್ತೈತಿ ಈಗ ಈಗ ಯಾವ್ದು ಆಮೇಲೆ ಮಾತಾಡಿಟ್ರ ಈಗ ನೋಡಿ ಈಗ ಇದು ಮಾಡಿ ಆನ್ ಆಗ್ತೈತೆ ಗೊತ್ತಾಗ್ತೈತೆ ಒತ್ತು ಅಷ್ಟೇ ಇಲ್ಲ ಒಂದೇ ಸಲ ಒತ್ತು ಒಮ್ಮೆ ಒತ್ತು ಏನಾಗಲ್ಲ ನೀವು ಗೊತ್ತಿಂಗ ಒಮ್ಮೆ ಬರೋದಕ್ಕೆ ಗುರಿಗೆ ಒಂದು ಮತ್ತ ಸಾಕು ಉಳಿದ ಮಜ್ಜಿಗೆ ನಾವು ಕುಡಿತಿದ್ದೇವೆ ಪಾಕೆಟ್ ಅಲ್ಲಿ ನೋಡ್ರಿ ಅದು ಹೆಂಗೆ ಮಾಡ್ತೈತೆ ಬಂಟುನ ಮೇಲೆ ಹೆಂಗಂತ ಏನು ಮಾಡೋದು ಈಗ ಹೊಡಿಸ್ಕೊಂಬಿಡ್ತೆ ನೋಡ್ರಿ ಅಲ್ಲಿ ನಮ್ಮ ಅಕ್ಕ ಕೇಳ್ದೇರ ಒಂದು ಪ್ರಾಣಿ ಯಾವ್ದಂದ್ರೆ ಇದೆ ನಮ್ಮನೆ ನೋಡಿಲ್ಲ ನೋಡಕ್ಕಷ್ಟೇ ಹಂಗಾಕಿ ಭಾಳ ಟೆರರ್ ಪ್ಲಸ್ ಅವ್ರಿಗೂ ಅನಿಸುತ್ತೆ ನಾವೇನು ಬೇಡ ಅಂದ್ರೆ ಗುಂಪಾಗಿ ಏನೋ ಮಾತಾಡ್ಕೊಂಡು ಬರ್ತಿದ್ದೆ ನಾವು ಹೇರ್ ಸ್ಪಾ ಮಾಡ್ಸಕ್ಕೆ ಬಂದು ನಮ್ಮ ವೆಡ್ಡಿಂಗ್ ಲಿಸ್ಟ್ನಾಗ ಇಟ್ಟವ್ರು ಅದಕ್ಕೆ ಕುಂತೇವೆ ನೋಡ್ರಿ ಇವರು ಇವತ್ತು ತೋರಿಸ್ತಾರೆ ಯಾವುದು ಗಿಫ್ಟ್ ಅಂತ ರಿವೀಲ್ ಮಾಡ್ರಿ ಮಾಡಂದ್ರೆ ನಮ್ಮ ಆ ಕಡೆ ಸಲ ಮತ್ತು ಮೊನ್ನೆ ಸಲದ್ದು ನಂಗೆ ಹಂಗೆ ಗೊತ್ತಿದ್ರೆ ಚಪ್ಪಲಿ ತಗೊಂಡ್ಬಿಡ್ತಿದ್ದೆ ಇವ್ರಿಗೆ ಅಲ್ಲಿ ಸರಿನೇ ಹೋಗೋದು ಚಪ್ಪಲಿ ಬೇಡ ಬೇಡ ಅಂತ ವಾಪಸ್ ಬರ್ತಾರೆ ಮನೆ ತಡಿ ನಾವು ವಿಡಿಯೋ ಆನ್ ಮಾಡಿ ಏನೋ ಮಾತಾಡಕ್ ಹೋಗ್ಬೇಡ ಎಲ್ಲ ರೆಕಾರ್ಡ್ ಆಗ್ತದ ನಾವು ಈಗ ಹೇಳ್ತಿದ್ದೆ ನಾನು ಏನೋ ಫೇಸ್ಗೆಲ್ಲ ಮಾಡಿಸ್ಕೊಂತದ ನೋಡು ಏನೋ ಮಾಡಿಸ್ತದಂತ
ನೋಡ್ರಿ ಮತ್ತೆ ಮುಲ್ಲ ಈ ಸ್ಟ್ರೇಟ್ ಇರಲಿಲ್ಲ ಅಂದ್ರೆ ಒಂಥರ ಅನ್ಸೋಕೆ ಸ್ಟಾರ್ಟ್ ಆಗಿ ನನ್ನ ಫುಲ್ ಸ್ಟ್ರೇಟ್ ಆಗ್ಬೇಕಂತ ಹಿಂಗೆ ಎರೆಸ್ಪಾ ಮಾಡಿ ಮೇಂಟೈನ್ ಮಾಡಿದ್ರೆ ಹಂಗೆ ಇರ್ತಾವಂತಾರ ಅವು ಫಸ್ಟ್ ಟೈಮ್ ಮಾಡಿಸ್ದಾಗ ನಾವು ಅವ್ರು ಏನೂ ಮಾಡಲಿಲ್ಲ ಬಿಡು ಕರೆಕ್ಟಾಗಿ. ಆಮೇಲೆ ಎರೆಸ್ಪಾನು ಕರೆಕ್ಟಾಗಿ ಮಾಡ್ತಿದ್ದಿಲ್ಲ ಅವರು. ತೃಪ್ತಿ ಕಡೆ ಹೋಗವ್ರಿ ಸ್ವಲ್ಪ ಚೆನ್ನಾಗಿದ್ವು, ಅಷ್ಟು ಕರ್ಲಿ ಇದ್ದಿಲ್ಲ, ಏನೋ ಒಂದು ಮಾಡ್ತಿದ್ಲು ಹೋದಾಗಕ್ಕೆ. ಒಂದು 5 ನಿಮಿಷ ತಡೆಯೋದ್ವಲ್ಲ ನೋಡಿ, ಮ್ಯಾಂಗೋದು ಹೇಳ್ಕೊಂತಾರೆ. ಮನೆ ಮ್ಯಾಂಗೋಗಳು ಕಟ್ ಮಾಡಿ ತಿಂದಿಲ್ಲ, ಇಲ್ಲಿ ಬಂದ ಮ್ಯಾಂಗೋ ಜ್ಯೂಸ್ ಕೊಡ್ತಾರೆ. ಯಾವಿಲ್ಲ ಅಲ್ಲ ಇಷ್ಟು ದೊಡ್ಡದು ನೋಡ್ರಿ, ಚಾಕ್ಲೇಟ್ ಮೇಲೆ ಹಂಗೆ ಟೇಸ್ಟ್ ಚಲೋ ಐತೆ. ಏನೋ ಮುಗಿಸಲ ಮಾಡ್ಸ್ಕೊಂಡು ಅದೇ ನಾ ಇಷ್ಟು ಕುಡಿಯಂಗಿಲ್ಲ, ನಾನು ಮ್ಯಾಗಿ ತಿಂತೇನೆ ಸ್ವಲ್ಪ ಕುಡಿ ಅಂತ ಹೇಳ್ತಿದ್ದೆ. ಟೀ ದೊಡ್ಡ ಮುಚ್ಚಾರಂತ ಈ ಕಡೆ ಬಂದು ಕೂತೀವಿ ನೋಡ್ರಿ. ಕೊಡು ಮೊದಲೇ ಏನು ಹೇಳಿಲ್ಲ ಅಂದ್ರೆ ಹೋಗಿರ್ತಿದ್ಲು. ಏನು ಇಲ್ಲ ಬಿಡಿ, ಈಗೇನು ಮಾಡಿದ್ರು ಅದನ್ನು ಏನೈತಿ 200 ರೂಪಾಯಿ 300 ರೂಪಾಯಿ. ನೋಡ್ರಿ ಗೈಸ್, ವಿ ಆರ್ ಈಟಿಂಗ್ ಮ್ಯಾಗಿ ಮತ್ತೆ ಟೀ. ಹಿಂಗೈತೆ ನೋಡ್ರಿ, ಸಿಂಪಲ್ ಮತ್ತೆಲ್ಲ ಇಷ್ಟ ಆಗೋಂಥದ್ದು. 36,000 ಬರೋದು. ನಾವು ಏನು ಕೊಡೋದು? ಇವತ್ತು 36,000 ಬರ್ತದೆ ನಿಮ್ಮ ಪ್ರಕಾರ ಹೋಗೋದು. ಅದಕ್ಕೂ ರೆಡಿ ಇದ್ರೆ हमें वो नजर से नहीं होगी, फिक्र मत करो भाई, आज तक हमसे कोई भी नहीं बच सका है, तो ये ಆಕ್ವರ್ಡ್ ಆಗಿ ಮತ್ತೆ ಡ್ರೆಸ್ಸಿಂಗ್ ಹಾಕೊಂಡ್ಬಂದ್ರೆ ತೆಗಿ, ಏನಾಗಲ್ಲ. ವಿಡಿಯೋನ ಆಗ್ತಾ ಆಗಲ್ಲ, ಎಕ್ಸ್ಪೋಸ್ ಆಗ್ತೇನೆ ಮತ್ತು ನಾನು. ಇದು ಪ್ಯಾಟರ್ನ್ ಕಾಣತ್ತೈತವ, ಎದಕ್ಕೆ ಹಂಗೆ ಮಾಡ್ತೀರಿ? ಏನು ಹೇಳ್ಬೇಕಂದ್ರೆ ಅದೇ ಹೇಳವಲ್ವೇ. ನಾವು ಸ್ಯಾಟರ್ಡೆ ಸಂಡೇ ಏನು ಒಂದು ಬರತ್ತಿಲ್ಲ, ಮಿಡಲ್ ಡೇನ ಬರ್ತಿದೆ. ಯಾಕಂದರೆ ನಾವು ಬರೋದು ಬರೀ ಆಮ್ಲೆಟ್ ತಿನ್ನಕಂತ, ಬೇರೆ ಏನು ರೀಸನ್ ಇಲ್ಲ. ಸ್ಯಾಟರ್ಡೆ ಸಂಡೇ ನಮ್ಗೆ ಅಲೌಡ್ ಇಲ್ಲ ಅಂತೇಳಿ ಅದಕ್ಕೆ ನಾವು ಇನ್ನು ಮುಂದೆ ಸ್ಯಾಟರ್ಡೆ ಗುಡಿಗೆ ಹೋಗ್ತೀವಿ, ಮತ್ತು ಸಂಡೇ ಸುಮ್ಮನೆ ಎಲ್ಲೂ ಹೋಗಲ್ಲ. ಹೋದ್ರೆ ಅದೇ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬೇಕಂತ ಹೇಳ್ತಿದ್ದೀನಿ. ಇನ್ನೂ ಟೈಮ್ ಟೇಬಲ್ ಸೆಟ್ ಮಾಡಿಲ್ಲ ಇವರು. ಈ ಥರ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಒಂದು ಬೆಳಗಾಂ ಕ್ಲಬ್, ಒಂದು ಗುಡಿ, ಮತ್ತೊಂದು ಆಶ್ರಮ ಅಂತ ಈ ಥರ ಎಲ್ಲನೂ ಕವರ್ ಮಾಡ್ತಿದ್ದೀವಿ ನೋಡ್ರಿ ನಾವು.
ಮಧ್ಯದಾಗ ಎಲ್ಲರೂ ಹೋದ್ರೆ ಮಾಲಿಗೆ ಅದು ತೋರಿಸ್ತೇವೆ. ಸಂಡೇ ವಾಕಿಂಗ್ ಬರ್ಬೋದು, ಚೆನ್ನಾಗಿತ್ತು ಇಲ್ಲಿ. ಸಂಡೇ ಬಂದ್ರೆ ಸುಮ್ಮನೆ ಹಂಗೆ just ಬೆಳಿಗ್ಗೆ ವಾಕ್ ಮಾಡಬೇಕು, ನಾವು ಬರೋದಿಲ್ಲ ಬೆಳಿಗ್ಗೆ. ನಮ್ಮ ಪ್ರಾಬ್ಲಮ್ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಏನೋ ಒಂದು ಮಾಡ್ತಿರ್ತಾರೆ. ನಾವು ಇಲ್ಲಿ ಬಿಟ್ಟರೆ ಜಾಸ್ತಿ ಎಲ್ಲ ಹೋಗ್ಬಾರ್ದು ಅಂತ ದಿವಸ ಅದಂತರೂ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಏನಾದರೂ ಒಂದು ಸ್ನ್ಯಾಕ್ಸ್ ನಮ್ಮ ಒಂದೊಂದೆಲ್ಲ ಹೇಳೋದಕ್ಕೆ ಮತ್ತೆ ಕೇಳಬೇಡ್ಬಾರ್ದು. ಅದ ರಾಯಲ್ ರಿಚ್ ಅದಲ್ಲ ಲೇಕು ಬಾಜುಕ ರಾಯಲ್ ರಿಚ್ ಯಾವುದು ಈಗ? ರಾಯಲ್ ರಿಡ್ಸ್ RITZ ದೇವದ ಹೋಟೆಲ್ ಅಂತಾರೆ ಅದು. ಬುಧವಾರನೇ ಚಿತ್ರವರು ಆಕಿಗೆ ನಾನು ಯಾರು ಆಕಿ ಈಕಿಗೆ ತೆಲಿತೇನೆ, ಅಕ್ಕಿ ಬಿಡ್ಲಿಕ್ಕೆ